ನಮಸ್ಕಾರ ಕರ್ನಾಟಕ. ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ನಡೆಸ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿದರೆ ಶೋಚನೆ ಅನಿಸುತ್ತದೆ. ಬಹುತೇಕ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಅಲ್ಲಿ ಓದ್ತಕ್ಕಂಥ ಮಕ್ಕಳು ಏಕಲವ್ಯನ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಮೂರ್ತಿಯನ್ನು ಮಾಡಿ ಏಕಲವ್ಯ ತನ್ನ ವಿದ್ಯೆಯ ಸಾಧನೆಯನ್ನು, ಬಾಣವಿದ್ಯೆಯ ಸಾಧನೆಯನ್ನು ಗೈದನು. ಆ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ವಿದ್ಯೆಯನ್ನು ಪಡಿತಕ್ಕಂಥ ಪರಿಸ್ಥಿತಿಯಲ್ಲಿವೆ. ಒಂದು ಉದಾಹರಣೆ, ಮೊನ್ನೆ ನಾನು ಒಂದು ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ್ದೆ. ಆ ಶಾಲೆಯಲ್ಲಿ ಏನಾಗಿದೆ ಎಂದರೆ, ನಾನು ಹೋದಾಗ ಅಕಸ್ಮಿತವಾಗಿ ನೋಡಿದೆ. ನಾನು ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಪರಿಸ್ಥಿತಿ ನೋಡಿ ಕೆಳಗಿಳಿದೆ. ಅಲ್ಲಿ ಶಾಲೆಯ ಒಬ್ಬರು ಶಿಕ್ಷಕರು ನಲ್ಲಿಯ ನೀರನ್ನು ಹಿಡಿದು ಬಿಡುತ್ತಿದ್ದಾರೆ. ಮಕ್ಕಳೆಲ್ಲರೂ ತೊಳಿತಕ್ಕಂಥ ದೃಶ್ಯ ಕಂಡು ಬಹಳ ಖೇದ ಅನ್ನಿಸ್ತು. ಯಾಕಂತ ಕೇಳಿದರೆ, ಈ ಒಂದು ಕಂಪ್ಯೂಟರ್ ಯುಗದಲ್ಲಿ, ಈ ಒಂದು ಮೊಬೈಲ್ ಯುಗದಲ್ಲಿ, ಈ ಒಂದು ಭಯಂಕರ ಸುಧಾರಣೆ ಹೊಂದಿರತಕ್ಕಂಥ ಯುಗದಲ್ಲಿ ಶಿಕ್ಷಕರು ಮಕ್ಕಳನ್ನು ತೆಗೆದುಕೊಂಡು ಶಾಲೆ ಸ್ವಚ್ಛಗೊಳಿಸ್ತಕ್ಕಂಥ, ಶಾಲೆಯನ್ನು ತೊಳಿತಕ್ಕಂಥ ಪರಿಸ್ಥಿತಿ ನೋಡಿದರೆ ಈ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದರೆ ತಪ್ಪಾಗಲಾರದು. ಯಾಕಂದರೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನು ಎಷ್ಟು ಅಚ್ಚುಕಟ್ಟಾಗಿ ಓದಿಸ್ತಾರೆ, ಅಚ್ಚುಕಟ್ಟಾಗಿ ದೈಹಿಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಸಾಂಸ್ಕೃತಿಕ ಒಂದು ಶಿಕ್ಷಣವನ್ನು ಕೊಡ್ತಾರೆ. ಅದು ನೋಡಿದರೆ ನಾವು ನಿಬ್ಬೆರಗಾಗಬೇಕಾಗುತ್ತದೆ. ಅಲ್ಲಿನ ಶಿಕ್ಷಕರ ಶ್ರಮ, ಅಲ್ಲಿನ ಆ ಒಂದು ಸಂಸ್ಥೆಯ ನಿರ್ವಹಣೆ ಮಾಡಿಕೊಟ್ಟು ಹೋಗ್ತಕ್ಕಂಥವರ ಒಂದು ಶ್ರಮವನ್ನು ನೋಡಿದರೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಾಗ್ತದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಯಾಕಿಲ್ಲ? ಶಿಕ್ಷಕರಿದ್ದಾರೆ, ಸುಮಾರು 50,000ದಿಂದ ಲಕ್ಷಗಳವರೆಗೆ ಸಂಬಳ ತೆಗೆದುಕೊಳ್ತಕ್ಕಂಥ ಶಿಕ್ಷಕರಿದ್ದಾರೆ ಮತ್ತು ಅವರು ಅತಿ ಜಾಣರು ಇದ್ದಾರೆ. ಆದರೆ ಶಿಕ್ಷಣ ಏಕೆ ಸಿಗ್ತಾ ಇಲ್ಲ? ಏನಾಗ್ತದೆ ಅಂದರೆ, ಸರ್ಕಾರಿ ಶಾಲೆಯ ಶಿಕ್ಷಕರೆಂದರೆ ಮನಸ್ಸಿಗೆ ಬಂದಂತೆ ಸರ್ಕಾರ ಅವರನ್ನು ಬಳಸ್ಕೊಳ್ತದೆ. ಆ ಗಣತಿ ಮಾಡಿ, ಈ ಗಣತಿ ಮಾಡಿ, ಬಿಸಿ ಊಟ ಹಾಕಿ, ಬಾಳೆಹಣ್ಣು ಕುಡಿ, ತತ್ತಿ ಕುಡಿ. ಅಲ್ಲಿ ಬರ್ತಕ್ಕಂಥ ಮಕ್ಕಳೇನು ಭಿಕ್ಷುಕರ ಮಕ್ಕಳೇನು? ಭಿಕ್ಷುಕರೇ. ನೀವು ತತ್ತಿ ಕೊಟ್ಟು, ಅನ್ನ ಕೊಟ್ಟು, ವಿದ್ಯೆ ಕೊಡದೇ ಇರುವುದಕ್ಕೆ ಏನು ನಾಟಕ ಮಾಡ್ತಾ ಇದ್ದೀರಾ? ಅಥವಾ ಸರ್ಕಾರದ ಸಾಧನೆ ಅಂತ ಬಿಂಬಿಸಲಿಕ್ಕೆ ಬಡವರ ಮಕ್ಕಳಿಗೆ ತತ್ತಿ, ಅನ್ನ, ಬಾಳೆಹಣ್ಣು, ಬಟ್ಟೆ, ಶೂ ಇವೆಲ್ಲವನ್ನು ಕೊಟ್ಟು ದೊಡ್ಡರನ್ನಾಗಿಸುವುದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆ ಬರ್ತದೆ. ನೀವೇನೋ ಕೊಡೋದು ಬೇಕಾಗಿಲ್ಲ, ಅಚ್ಚುಕಟ್ಟಾಗಿ ಶಿಕ್ಷಣವನ್ನು ಕೊಡಿ. ಹೀಗಾಗಿನೇ ನೀವು ನೋಡಿ, ಬಹುತೇಕ ಬಡವರ ಮಕ್ಕಳು, ಕೃಷಿ ಕಾರ್ಮಿಕರ ಮಕ್ಕಳು ಕೂಡ ಖಾಸಗಿ ಶಾಲೆಯಲ್ಲೇ ಓದ್ತಾ ಇದ್ದಾರೆ. ಇದಕ್ಕೆ ಯಾಕೆ ನೀವು ಕಾಂಪಿಟೇಷನ್ ಮಾಡೋದಿಲ್ಲ? ವಿಧಾನಸಭೆಯ ಅಧಿವೇಶನಗಳಲ್ಲಿ ಏನೇನು ಮಾತಾಡ್ತೀರಿ, ಏನೇನು ನೋಡ್ತೀರಿ, ನೈಜವಾಗಿರ್ತಕ್ಕಂಥ ಸಂಗತಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನೀವು ಅವಲೋಕನ ಮಾಡಿಕೊಳ್ಳಬೇಕಾಗ್ತದೆ. ಅವತ್ತು ಆ ಶಾಲೆಗೆ ಹೋಗಿದ್ದೆ ನಾನು. ಆ ಶಾಲೆಯ ಗ್ರೌಂಡ್ ತುಂಬೆಲ್ಲ ಉಸುಕು, ಮಣ್ಣು, ಯಾವನೋ ಬಿಲ್ಡಿಂಗ್ ಕಟ್ತಾ ಇದ್ದಾನೆ, ಯಾವಾಗ ಕಟ್ತಾನೋ ಗೊತ್ತಿಲ್ಲ. ಅಲ್ಲಿಯ ಪರಿಸ್ಥಿತಿ, ಮಕ್ಕಳ ಪರಿಸ್ಥಿತಿ ನರಕಯಾತನೆ ಆಗಿತ್ತು. ಗ್ರೌಂಡ್ ಇಲ್ರಿ, ಮಕ್ಕಳು ಖೋಖೋ ಆಡ್ತಾ ಇದ್ದು, 2 ಕಂಬಗಳಿಲ್ಲ. ಅಲ್ಲಿ ದೈಹಿಕ ಶಿಕ್ಷಕರಿಲ್ಲ. 20 ಶಿಕ್ಷಕರು ಬೇಕಾಗಿದ್ದರೆ, ಮಂಜೂರಾತಿ ಆಗಿದ್ದರೆ ಅಲ್ಲಿ ಹುದ್ದೆಗಳು ಕನಿಷ್ಠ 9-10 ಶಿಕ್ಷಕರಿದ್ದು, 10 ಶಿಕ್ಷಕರು ಗೌರವಧನ ಶಿಕ್ಷಕರು, ಗೆಸ್ಟ್ ಟೀಚರ್. ಗೆಸ್ಟ್ ಟೀಚರ್ ಅಂದರೆ ಏನು ಗೊತ್ತಾ? ಪರದೇಶಿ ಮಕ್ಕಳಿದ್ದಾಗೆ ನೀವು ಕೊಡ್ತಕ್ಕಂಥ 10-12 ಸಾವಿರದಲ್ಲಿ ಅವರಿಗೆ ಸಂಸಾರ ನಡೆಯುತ್ತಾ? ಇವಾಗ ಒಬ್ಬ ಕೃಷಿ ಕೂಲಿ ಕಾರ್ಮಿಕ ಮಹಿಳೆ ತಿಂಗಳಿಗೆ 16,000 ಸಂಬಳ ಪಡಿತಕ್ಕಂಥ ಪರಿಸ್ಥಿತಿಯಲ್ಲಿ ಒಬ್ಬ ವಿದ್ಯಾವಂತ ಶಿಕ್ಷಕನಿಗೆ 10-12 ಸಾವಿರ ಕೊಡ್ತದಲ್ಲ ಸರ್ಕಾರ. ಸರ್ಕಾರಕ್ಕೇನಾದರೂ ಇದೆನಾ? ಏನಾದರೂ ಯೋಚನೆ ಮಾಡಿದ್ದೀರಾ? ಸುಮ್ಮನೆ ನಿಮ್ಮ ಜನಪ್ರಿಯತೆಗಾಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಸಾವಿರಾರು ಕೋಟಿ ಹಣ ಖರ್ಚು ಮಾಡುವ ಸರ್ಕಾರ ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥ ವಿದ್ಯಾಲಯಗಳಲ್ಲಿ
ವಿದ್ಯಾಸಂಸ್ಥೆಗಳಲ್ಲಿ ನೀವು ಅವರಿಗೆ ಸಂಬಳ ಕೊಡುವುದಿಲ್ಲವೆಂದರೆ ಇದಕ್ಕೇನು ಹೇಳಬೇಕು? ಇದಕ್ಕೆ ಒಂದೇ ಒಂದು ಉತ್ತರ. ಈ ನಾಡಿನ ಮತದಾರ ಬಂಧುಗಳು, ಈ ನಾಡಿನ ಸತ್ಪ್ರಜೆಗಳು ಸ್ವಲ್ಪ ವಿಚಾರ ಮಾಡಬೇಕು. ಮೂಗಿಗೆ ತುಪ್ಪ ಒರೆಸಿಕೊಳ್ಳೋದನ್ನು ಬಿಡಬೇಕು, ತುಟಿ ಸವರಿಸಿಕೊಳ್ಳೋದನ್ನು ಬಿಡಬೇಕು, ಬಿಟ್ಟಿ ಭಾಗ್ಯಗಳಿಗೆ ಆಸೆ ಮಾಡಬಾರದು, ನಾಟಕ ಮಾಡತಕ್ಕಂಥ ರಾಜಕಾರಣಿಗಳಿಗೆ ಮಣೆ ಹಾಕಬಾರದು. ಅಂದಾಗ ಮಾತ್ರ ಈ ರಾಜ್ಯ, ಈ ದೇಶ ಉದ್ಧಾರ ಆಗ್ತದೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲೇನೂ ಆಗೋದಿಲ್ಲ. ಬರ್ತಾ ಬರ್ತಾ ದಿವಾಳಿ ಹೇಳ್ತಕ್ಕಂಥ ಪರಿಸ್ಥಿತಿಯು ಕೂಡ ಬಂದರೆ ತಪ್ಪಾಗಲಾರದು ಮತ್ತು ಸುಳ್ಳಾಗಲಾರದು. ಹಾಗಾಗಿ ಶಿಕ್ಷಣವನ್ನೇ ಸರ್ಕಾರ ತಾವು ನಡೆಸ್ತಕ್ಕಂಥ ಸ್ಕೂಲ್ಗಳಲ್ಲಿ ಶಿಕ್ಷಣವನ್ನೇ ಹೆಚ್ಚಿಗೆ ಒತ್ತು ಕೊಟ್ಟು ನೀಡದೇ ಇರುವಾಗ ಇವರೇನು ಮಾಡ್ಯಾರು? ನಿಮಗೆ ಭಾಗ್ಯಗಳ, ಬಿಟ್ಟಿ ಭಾಗ್ಯಗಳ ಪುಕ್ಷಟೆ ಕೊಡುವುದು ಆಸೆಯನ್ನು ತೋರಿಸಿ ಈ ರಾಜ್ಯದ ಜನರಿಗೆ ಬಡವರನ್ನಾಗೆ ಇಟ್ಟು, ದಡ್ಡರನ್ನಾಗೆ ಇಟ್ಟು ತಾವು ಅಧಿಕಾರದ ಗದ್ದುಗೆ ಮೇಲೆ ಮೆರಿಬೇಕಂತ ಒಂದು ವಿಚಾರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ವಿಷಯ ಈ ನಾಡಿನ, ಈ ರಾಜ್ಯದ ಜನ, ಈ ದೇಶದ ಜನ ತಿಳಿದುಕೊಳ್ಳಬೇಕು. ಒಂದು ವೇಳೆ ತಿಳಿದುಕೊಳ್ಳದೆ ಇದ್ದರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವೂ ಸಿಗೋದಿಲ್ಲ, ನಿಮಗೆ ಒಳ್ಳೆಯ ಉದ್ಯೋಗವೂ ಸಿಗೋದಿಲ್ಲ, ನೀವು ಬೆಳೆದಂಥ ಬೆಳೆಗೆ ಒಳ್ಳೆಯ ದರ ಸಿಗೋದಿಲ್ಲ. ನೀವು ಅಳ್ತಾನೆ ಇರಬೇಕು. ಅವರು ನಿಮ್ಮ ಎದುರಿಗೆ ಬಂದು ಅತ್ತಾಂಗ ಮಾಡಿ ಆ ಕಡೆ ಹೋಗಿ ನಗ್ತಾ ಇರುವುದನ್ನು ಬಹುತೇಕ ಜನರು ನೋಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಮುಂದಾದರೂ ಈ ನಾಡಿನ ಜನ ಎಚ್ಚರಕೊಂಡು ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.